ಹೆಚ್ಚು ಆಸೆ ಪಡದೆ ನಿಸ್ವಾರ್ಥ ಭಾವನೆಯಿಂದ ಹೋರಾಟ ಮಾಡುವವರು ನಾಗಶೆಟ್ಟಿ ಧರಂಪುರವರು. ಅವರು ಹೇಳಿದ ಮಾತು ಸತ್ಯ ಇದೆ. ಯಾಕಂದ್ರೆ ಅವಾಗವಾಗ ನಾವು ಮೊಬೈಲ್ ತೆಗೆದು ನೋಡೋದು, ಇಲ್ಲಿ ಯಾರೋ ಬೋರ್ ಹಾಕ್ತಾ ಇದ್ದಾರಂತ ಆಗಿಂದಾಗಿ ಮೆಸೇಜ್ ಹಾಕ್ತಕ್ಕಂಥದ್ದು ನಾವು ಸುಮಾರು ಸಲ ಮೀಡಿಯಾದಲ್ಲಿ ನೋಡಿದ್ದೀವಿ. ಅದು ನಿಜವಾಗ್ಲೂ ಸತ್ಯವಾಗಿರ್ತಕ್ಕಂಥದ್ದು. ಇವಾಗ ಶ್ರೀಮತಿ ರಾಣಿ ಸುತ್ತಮೂರ್ತಿ ಅವರಿಂದ ನುಡಿ ನಮನ. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಕ್ಷೇತ್ರದಲ್ಲಿ ಬಂದ ಮೇಲೆ ನನಗೆ ಮಾತಾಡಲಿಕ್ಕೆ, ನಾನು ಎಂಥ ದೊಡ್ಡ ಸ್ಟೇಜ್ ಮೇಲೆ ನಿಂತು ನನ್ನ ಕರ್ತವ್ಯ ಕೆಲಸವನ್ನು ಮಾಡಬಲ್ಲೆ, ಆದರೆ ಮಾತಾಡಲಿಕ್ಕೆ ಬರ್ತಿದ್ದಿಲ್ಲ. ಸರಿಂದಾಗೆ ನಾವು ಮಾತಾಡಿ ಕಲ್ತಿದ್ದು. ನೀವು ಮಾತಾಡಿ ಹಾಕೋರೆ, ನೀವು ಮಾತಾಡಿ ಮೇಡಮ್, ನಿಮಗೆ ನಾನು ಯಾವ ಬೇಕು ಕಟ್ ಮಾಡಿ ಹಾಗೆ ಬೇಕು ಹಂಗೆ ಹಾಕ್ತೀನಿ. ಆ್ಯಕ್ಚುಲಿ ಅವರು ಹೇಳೋದಂದರೆ ನನ್ನ ಸ್ಟೂಡೆಂಟಿದು ಪಪ್ಪ ಇದ್ದಾರೆ, ಪಾಲಕರಿದ್ದಾರೆ ನಂದು. ಆದರೆ ಅವರು ನನಗೆ ಇಷ್ಟು ಬೆನ್ನೆಲುಬಾಗಿ ನಿಂತಿದ್ರು. ನನಗೆ ಆ್ಯಕ್ಚುಲಿ ಇಲ್ಲಿ ಮಾತಾಡಲಿಕ್ಕೆ ಆಗ್ತಿಲ್ಲ ಅಂತ ನಾನು ಕೆಳಗೆ ಹೋಗಿದ್ದು. ಇಷ್ಟು ಹೇಳಿ ಮುಗಿಸ್ತೇನೆ.